ಧರ್ಮಸ್ಥಳದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದು ತಿಳಿದಿದೆ. ಇದರ ಮಧ್ಯೆ ಕೋಡಿಮಠದ ಸ್ವಾಮಿಗಳು ಧರ್ಮಸ್ಥಳದ ಕುರಿತಾಗಿ ತುಟಿ ಬಿಚ್ಚಿದ್ದಾರೆ. ಮಾತ್ರವಲ್ಲ, ಧರ್ಮಸ್ಥಳದ ಬಗ್ಗೆ ಕೆಲವೊಂದಷ್ಟು ವಿಚಾರವನ್ನು ತಿಳಿಸಿದ್ದಾರೆ, ಹಾಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕೋಡಿಮಠ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು ಹೇಳುವ ಭವಿಷ್ಯವಾಣಿ ಅನೇಕ ಬಾರಿ ಇಂದಿಗೂ ನಿಜವಾಗಿದೆ. ಅವರು ಭವಿಷ್ಯ ಹೇಳ್ತಾರೆ ಅಂದ್ರೆ ರಾಜಕಾರಣಿಗಳು ಭಯಪಡ್ತಾರೆ. ಕಳೆದ ಕೆಲ ವರ್ಷಗಳಲ್ಲಿ ಕೋಡಿಶ್ರೀ ಭವಿಷ್ಯ ಕೂಡ ನಿಜವಾಗಿದೆ. ಅಲ್ಲದೆ ಕೊರೋನಾ ಮಹಾಮಾರಿಗೂ ಮುನ್ನವೇ ಕೋಡಿಶ್ರೀ ಭವಿಷ್ಯವನ್ನ ನುಡಿದಿದ್ರು ಅಂತ ಸಾಕಷ್ಟು ಸುದ್ದಿ ವಾಹಿನಿಗಳು ಪ್ರಸಾರ ಮಾಡಿದ್ವು. ಆದ್ರೆ ಇದೀಗ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ವಿಚಾರಕ್ಕೂ ಮುಂಚಿತವಾಗಿಯೇ ಕೋಡಿಶ್ರೀ ಒಂದು ಒಗ್ಗಟ್ಟನ್ನ ಹೇಳಿದ್ರು. ನಿಮ್ಮೆಲ್ಲರಿಗೂ ನೆನಪಿದ್ಯಾ? ಅರಮನೆ ಹೊತ್ತಿ ಉರಿಯತ್ತೆ, ರಾಜನಿಗೆ ಕಂಟಕ ಅಂತ. ಅದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಿಸಿದ್ದು ಅಂತಲೇ ಅಂದುಕೊಂಡಿದ್ವಿ. ಆದ್ರೆ ಇದೀಗ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳನ್ನ ಗಮನಿಸಿದ್ರೆ ಆ ಮಾತು ಇಲ್ಲಿಗೇನಾ ಹೇಳಿದ್ದು ಅನ್ನೋದು ಸ್ಪಷ್ಟವಾಗ್ತಿದೆ.